ನಾವು ಕರೆದಿದ್ವಿ. ಕಾರಣಾಂತರಗಳಿಂದ ಅವರು ಇವತ್ತು schedule. He has made it to this event. Thank you. He's been a friend to the media. So thank you. ಬಾಲ್ಯ ವಿವಾಹ, ಪೋಕ್ಸೋ, ಮರ್ಯಾದೆಗೇಡು ಹತ್ಯೆ ಮತ್ತು ಮಾನವರು ಫೆಲೋಶಿಪ್ ವರದಿಯನ್ನು ಮಂಡಿಸಿದ್ದಾರೆ, ದರ್ಶನ ಮಾಡಿದರು. ಜೊತೆಗೆ ಕಲ್ಯಾಣ ಮಾಡಲಿಕ್ಕೆ ಸಮಾಜದಲ್ಲಿ ಆಗದಂತ ತಪ್ಪುಗಳನ್ನ ಸರಿಪಡಿಸ್ಲಿಕ್ಕೆ ನಿಮ್ಮ ವೃತ್ತಿ ಒಂದು ದೊಡ್ಡ ಅವಕಾಶ ಕೊಟ್ಟಿದ್ದಾರೆ. ಬೇರೆ ಯಾರಿಗೂ ಕೂಡ ಕೊಟ್ಟಿಲ್ಲ. ಆದ್ರೆ ಬರೆಯೋರು ನೀವೊಬ್ರು, ಬರಿಬೇಕಾದ್ರೆ ಪೆನ್ ನಿಮ್ಮ ಪೆನ್ನು, ಓದೋರು ನೋಡೋರು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಅದನ್ನ ನೋಡ್ತಾರೆ. ಸೊ ಅದರಿಂದ ನೀವು ಏನೇ ಬರೆದ್ರು ಕೂಡ, ಏನೇ ವಿಚಾರ ತಿಳಿಸಿದ್ರು ಕೂಡ, ಬಹುಶಃ ಏನು ತಮ್ಮಲ್ಲಿ ಭಾವನೆಗಳು ಇದ್ರೂ ಕೂಡ ತಮ್ಮ ಆತ್ಮ ಸಾಕ್ಷಿನ ತಾವು ಗಮನದಲ್ಲಿ ಇಟ್ಕೊಂಡು ತಾವು ತಮ್ಮ ವಿಚಾರವನ್ನ ಸಮಾಜಕ್ಕೆ ತಿಳಿಸ್ಬೇಕು ಅಂತ ಹೇಳಿ ನನ್ನ ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ. ಅಂತ ಒಂದು ಪಾತ್ರ ಈ ಪತ್ರಿಕಾ ರಂಗಕ್ಕಿದೆ. ಒಂದು ರೀತಿ ನಮ್ಮ ಒಂದು ರಕ್ಷಣೆಗೆ ನಿಲ್ಲುವಂತ ಒಂದು ಕ್ಷೇತ್ರ ಇದು, ಕವಚ ಅಂತಾನೆ ಹೇಳಬಹುದು ಈ ಪತ್ರಿಕೋದ್ಯಮ. ಅಂದರೆ ಜನರ ಒಂದು ಹಕ್ಕುಗಳ ಬಗ್ಗೆ, ಜನರ ಒಂದು ಸಮಸ್ಯೆಗಳ ಬಗ್ಗೆ ಮತ್ತು ದೇಶದ ಆಗುಹೋಗುಗಳ ಬಗ್ಗೆ ಮತ್ತು ಎಲ್ಲ ಏನು ನಾವು ಇದನ್ನು 4ನೇ ಸ್ತಂಭ ಅಂತ ಹೇಳ್ತೀವಿ, 4th ಪಿಲ್ಲರ್. ಉದ್ದೇಶ ಇದ್ದಿದ್ದು to spread the information about religion. He was a missionary. ಬಟ್ ಆದರೆ ಅದು ಸಕ್ಸಸ್ ಆಗಲಿಲ್ಲ. ಆಮೇಲೆ ಅವ್ರಿಗೆ ಐಡಿಯಾ ಬಂದು ಹೇಗೆ ನಾವು ಜನರನ್ನ ಸಿಟಿಸನ್ ಓರಿಯೆಂಟೆಡ್ ಪತ್ರಿಕೆ ಮಾಡಬೇಕು ಅಂತ ಅವರು ಈ ಸ್ಟಾರ್ಟೆಡ್ ಗಿವಿಂಗ್ ಇನ್ಫಾರ್ಮೇಷನ್ ಅಬೌಟ್ ಸಿಟಿಸನ್ ಓರಿಯೆಂಟೆಡ್ events like weather information, health updates, hospital details. Then the newspaper took a proper shape. So ಅಂದಿನಿಂದ ನಾವು ಈಗ ಬಂದಿದ್ವಿ. ಪಾಲ್ಗೊಳ್ಳತಕ್ಕಂಥದ್ದು ಎಷ್ಟು ಪವಿತ್ರ ಅನ್ನೋದು, ವಲಸಿಗರಿಗೆ ಇದರಿಂದ ಆಗ್ತಕ್ಕಂಥ ಅನಾಹುತ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ದೇಶವನ್ನು, ಈ ದೇಶದ ವ್ಯವಸ್ಥೆಯನ್ನು, ಈ ಒಂದು ಕೆಲಸವನ್ನು ಪ್ರಾರಂಭ ಮಾಡಿ ಈಗಾಗಲೇ 5-6 ರಾಜ್ಯಗಳು ಮುಗಿಸಿ ಇವತ್ತು ಸುಮಾರು 20-22 ರಾಜ್ಯಗಳಲ್ಲಿ, 15-16 ರಾಜ್ಯಗಳು, 16 ರಾಜ್ಯಗಳಲ್ಲಿ ಪ್ರಾರಂಭ ಆಗಿದೆ, ಶುರುವಾಗಿದೆ. ಇದು ಉದ್ದೇಶ ಇಷ್ಟೇನೆ, ದೇಶದ ಪ್ರಜಾಪ್ರಭುತ್ವವನ್ನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ದೇಶದ ರಕ್ಷಣೆಗೋಸ್ಕರವಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ದೇಶದಲ್ಲಿ ಹುಟ್ಟಿ ಬೆಳೆದಂಥ ಪ್ರತಿಯೊಬ್ಬರು ಕೂಡ ಉಪಯೋಗಿಸ್ಕೋಬೇಕು. ಭಾರತದ ಪ್ರಜೆಗೆ ಯಾವುದೇ ಕಾರಣಕ್ಕೆ ಮತದಾನದ ಹಕ್ಕನ್ನು ಕಳ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದು ಮಾಡಿರೋದ್ರಿಂದ ನಿಜವಾದ ಪ್ರಜಾಪ್ರಭುತ್ವದಲ್ಲಿ ಮತದಾರರಿಗೆ ಇರ್ತಕ್ಕಂಥ ಹಕ್ಕನ್ನು ಪ್ರತಿಪಾದಿಸ್ತಕ್ಕಂಥದ್ದು, ದೇಶಕ್ಕೆ ಬಂದು ವಲಸೆ ಮಾಡಿ ಈ ದೇಶವನ್ನು ಅಭದ್ರಗೊಳಿಸಿ ಮತ್ತು ತಮ್ಮ ಇಚ್ಛಾಶಕ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸಕ್ಕೆ ನಾಂದಿಯನ್ನು ಆಡ್ತಕ್ಕಂಥ ಒಂದು ವಿನೂತನವಾದ, ಅಪರೂಪದ ದೇಶವನ್ನು, ದೇಶದ ಇತಿಹಾಸವನ್ನು, ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಈ ಕೆಲಸಕ್ಕೆ ಕೈ ಹಾಕಿದ್ದಾರೆ. ರಾಷ್ಟ್ರದ ಪ್ರಧಾನಮಂತ್ರಿಗಳು ಅವರ ಸೂಚನೆ ಮೇರೆಗೆ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ರಾಜ್ಯಗಳು ಕೂಡ ಇದನ್ನು ಸರಿಯಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡ್ತಾ ಇದೆ. 2, 3, 4 ಕಡೆ ಓಟನ್ನು ಇಟ್ಕೊಂಡು ಇದು ಮಾಡ್ತಕ್ಕಂಥ ಕೆಲವು ಅಭದ್ರತೆಗೆ ಇದೊಂದು ಸಾಕ್ಷೀಭೂತವಾಗಿದೆ. ನಿಜವಾಗ್ಲೂ ಕೂಡ ಇದೊಂದು ಒಳ್ಳೆಯ ಕೆಲಸ. ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಾನು ಮಾಧ್ಯಮದವ್ರಿಗೆ ವಿನಂತಿ ಮಾಡ್ತೀನಿ. ಇದರ ಸಾರ್ಥಕತೆ, ಇದರಿಂದ ಆಗ್ತಕ್ಕಂಥ, ದೇಶಕ್ಕೆ ಆಗ್ತಕ್ಕಂಥ, ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ಅನುಕೂಲತೆಗಳು ಈ ದೇಶದ ಸಾಮಾನ್ಯ ಪ್ರಜೆಗೂ ಕೂಡ ಒಂದೇ ಓಟು ಅನ್ನೋದನ್ನು ಪ್ರಜಾಪ್ರಭುತ್ವದಲ್ಲಿ ಎತ್ತಿ ತೋರಿಸ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ.